ಅವರಿಬ್ಬರು ಪರಸ್ಪರ ಒಪ್ಪಿ ಪ್ರೀತಿ ಮಾಡ್ತಾ ಇದ್ರು. ಯುವತಿಗೆ ಮದುವೆ ಆಸೆ ತೋರಿಸಿ ಕಾಮಿಷ್ಠ ಯುವಕ ಕಾಮದ ತೃಷೆ ತೀರಿಸಿಕೊಂಡಿದ್ದ. ಮುಗ್ಧ ಯುವತಿ ಗರ್ಭಿಣಿಯಾಗ್ತಾ ಇದ್ದಂತೆ ಇದೀಗ ಯುವತಿಗೆ ಕೈ ಕೊಟ್ಟಿದ್ದಾನೆ. ದಿಕ್ಕು ತೋಚದ ಯುವತಿ ಮಾತ್ರ ನ್ಯಾಯಕ್ಕಾಗಿ ಪೊಲೀಸರಿಗೆ ಮೊರೆ ಹಾಕಿದ್ದಾಳೆ. ಪೊಲೀಸ್ ಠಾಣೆ ಮುಂಭಾಗ ನ್ಯಾಯಕ್ಕಾಗಿ ಆಗ್ರಹಿಸುತ್ತಿರುವ ಈ ಯುವತಿಯ ಹೆಸರು ಸಿಂಧು. ಚಿತ್ರದುರ್ಗ ಜಿಲ್ಲೆ ಕಲ್ಲಹಳ್ಳಿ ಗೊಲ್ಲರಹಟ್ಟಿ ನಿವಾಸಿ. ಚಿತ್ರದುರ್ಗದಲ್ಲಿ BA ವ್ಯಾಸಂಗ ಮುಗಿಸಿ ಪದವಿ ಪಡೆದಿದ್ಲು ಸಿಂಧು. ಇಂತಹ ಮುಗ್ಧ ಯುವತಿಗೆ ಪ್ರೀತಿಯ ಮಾಯಾಜಾಲಕ್ಕೆ ಅದೇ ಗ್ರಾಮದ ಮಹಲಿಂಗ ಎಂಬಾತ ಬೀಳಿಸಿದ್ದ. ದೂರದ ಸಂಬಂಧಿಯೂ ಆಗಿದ್ದ. ಮಹಲಿಂಗನ ಮೋಸದ ಜಾಲಕ್ಕೆ ಯುವತಿ ಬಿದ್ದಿದ್ಲು. ಕಳೆದ 4 ವರ್ಷದಿಂದ ಪ್ರೀತಿಯ ಹೆಸರಲ್ಲಿ ನಾಟಕವಾಡಿದ್ದ ಮಹಲಿಂಗ ಮದುವೆ ಆಗುವ ಭರವಸೆ ನೀಡಿ ಯುವತಿಯನ್ನ ಗರ್ಭಿಣಿ ಮಾಡಿ ಎಸ್ಕೇಪ್ ಆಗಿದ್ದಾನೆ. ಅಂತ ಹೇಳಿ ಆ ಪಂಚಾಯತಿಂದ ಎದ್ದು ಹೋದರು. ಮತ್ತೆ ಬೆಳಗ್ಗೆ ನಾವು ಪೊಲೀಸ್ ಹತ್ರ ಬಂದು ಹಿಂಗೆಲ್ಲ ಆದಾಗ ಅವರು ಕರ್ಕೊಂಬರಕ್ಕೆ ಹೋದಾಗ ಅವ್ರು ಅಲ್ಲಿ ಇರಲಿಲ್ಲ, ಅಬ್ಸ್ಟೆಂಡ್ ಆಗಿದ್ರು. ಇಲ್ಲೇವರೆಗೂ ಸಿಗ್ತಾರೆ ಅಂತಂದು ನಾವು ಪೊಲೀಸ್ ಕಂಪ್ಲೇಂಟ್ ಮಾಡಿದ್ವಿ. ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಅಂತಂದು ವೆಯ್ಟ್ ಮಾಡಿದ್ವಿ. ಅವ್ರು ಇಷ್ಟು ದಿನ ಬರೋದಿಲ್ಲ, ಏನಿಲ್ಲ. ಫೋನ್ ಮಾಡಿದ್ರು, ಫೋನ್ ಸ್ವಿಚ್ ಆಫ್ಗಳೆಲ್ಲ ಮಾಡಿದರು. ಅವ್ರ ಮನೇಲಿ ಅವ್ರ ತಂದೆ ತಾಯಿ ಮತ್ತು ಅವ್ರ ಮಾವನೇ ಅವನನ್ನ ಕಳಿಸಿದ್ದಾರೆ. ನ್ಯಾಯ ಬೇಕು ನಮಗೆ, ಅವನು ನನ್ನನ್ನು ಮದುವೆ ಆಗಬೇಕು. ಇನ್ನು ಯುವಕ ಮಹಲಿಂಗ ಊರಿಂದ ಕಾಲ್ಕಿತ್ತಿದ್ದರಿಂದ ದಿಗ್ಭ್ರಮೆಗೊಂಡಿರುವ ಯುವತಿ ಪೊಲೀಸ್ ಠಾಣೆ ಮೆಟ್ಟಿಲು ಹತ್ತಿದ್ದಾಳೆ. ಕಾಮಿಷ್ಠ ಮೋಸಕ್ಕೆ ಬಲಿಯಾದ ಯುವತಿ ಆತನ ವಿರುದ್ಧ ನಗರದ ಮಹಿಳಾ ಠಾಣೆಯಲ್ಲಿ ರೇಪ್ ಕೇಸ್ ಕೂಡ ದಾಖಲಿಸಿದ್ದಾಳೆ. ಕೂಡಲೇ ಮಹಲಿಂಗನನ್ನ ಬಂಧಿಸಿ ಜೈಲಿಗೆ ಕಳುಹಿಸುವಂತೆ ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾಳೆ. ಇತ್ತ ದೂರು ದಾಖಲಿಸಿಕೊಂಡಿರುವ ಮಹಿಳಾ ಠಾಣಾ ಪೊಲೀಸರು ಆರೋಪಿ ಮಹಲಿಂಗನಿಗೆ ಹುಡುಕಾಟ ಆರಂಭಿಸಿದ್ದಾರೆ. ಪ್ರೆಗ್ನೆನ್ಸಿ ಆಗಿದ್ದಾರೆ. ಮಹಲಿಂಗ ನಮ್ಮೂರೇ ಕಲ್ಲರ ಗೊಲ್ಲರಟ್ಟಿ. ಅವನು ಇವಾಗ ಹುಡುಗಿ ಕೇಳಿದ ಪ್ರೆಗ್ನೆನ್ಸಿ ಆಗಿತ್ತೆ. ಹುಡುಗಿ ಪ್ರೆಗ್ನೆನ್ಸಿ ಆದ್ಮೇಲೆ ಒಂದು ಸತಿ ಪಂಚಾಯತಿ ಕರೆದ್ವಿ. ಅವನು ಆಗ್ತೀನಿ, DNA ಚೆಕ್ ಮಾಡ್ತೀನಿ, ಅದು ಇದು ಅಂತ ಹೇಳ್ದ. ಚೆಕ್ ಮಾಡ್ತೀವಿ ಅಂತ ಹೇಳಿದಾಗ ನಾನು ಇವಾಗ ಆಗಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಿದ್ದೀನಿ. ಅದು ಪೊಲೀಸ್ ಸ್ಟೇಷನ್ಗೆ ಬಂದ್ವಿ. ನಿನ್ನೆ FIR ಆಯಿತು. ಅದ್ರ ಮೂಲಕ ಅವರು ಬರ್ತೀವಿ ಅಂತ ಹೇಳಿದರು, ಬರಲಿಲ್ಲ. ಅದಕ್ಕೆ ನಮಗೆ ನ್ಯಾಯ ದೊರಕಿಸಿ ಕೊಡಬೇಕು. ಒಟ್ನಲ್ಲಿ ಆರೋಪಿ ಮಹಲಿಂಗ ಪ್ರೀತಿಯ ಹೆಸರಲ್ಲಿ ಮೋಸ ಮಾಡಿ ಯುವತಿಯನ್ನ ಗರ್ಭಿಣಿ ಮಾಡಿ ಎಸ್ಕೇಪ್ ಆಗಿದ್ದಾನೆ. ಇನ್ನು 5 ತಿಂಗಳ ಗರ್ಭಿಣಿ ಸಿಂಧು ಹೊಟ್ಟೆಯಲ್ಲಿ ಬೆಳೆಯುವ ಮಗುವಿನ ತಂದೆಗಾಗಿ ಅತಂತ್ರ ಸ್ಥಿತಿಗೆ ಸಿಲುಕಿದ್ದಾಳೆ. ಇತ್ತ ನಂಬಿದವನೂ ಇಲ್ಲ, ಹೆತ್ತ ತಂದೆಗೂ ಬೇಡವಾದ ಕೂಸಾಗಿದ್ದಾಳೆ. ರಾಜಶೇಖರ್, ಗ್ಯಾರಂಟಿ ನ್ಯೂಸ್, ಚಿತ್ರದುರ್ಗ.